ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಕರ್ನಾಟಕದಿಂದ ಊಟಿಗೆ ಬರೋದು ಯಾವ ರೀತಿ ಬರ್ಬೋದು ಅನ್ನೋದು ಎಂಟ್ರೆನ್ಸ್ ಇದೆ, ಒಂದು ತೋರಿಸ್ತೀನಿ ನೋಡಿ. ಇದು ಕಾಣ್ತಿದೆ ಗೊತ್ತೇ, ಮಸರಗುಡಿ ಮುದುಮಲೈ ಮೈಸೂರು ಅಂತ 150 ಕಿಲೋಮೀಟ್ರು ಊಟಿಯಿಂದ ಮೈಸೂರಿಗೆ. ಏನಂದರೆ ಊಟಿಯಿಂದ ಹೋಗೋಕ್ಕೆ ಮೈಸೂರಿಗೆ ಕಲ್ಲಟ್ಟಿ ಅಂತ ಒಂದು ಘಾಟು ಬರುತ್ತೆ. ಅಲ್ಲಿ 20-30 ಚಿಲ್ಲರೆವರೆಗೂ ಏರ್ಪಿನ್ ಬೆಂಡಿರುತ್ತೆ. ಓಕೆ, ಇಲ್ಲಿಂದ ಹೋಗಿರುತ್ತೆ ಬೆಂಡು ಇದು ಮಾಡ್ಕೊಂಡು ಹೋದರೆ ನಿಯರ್ 152 ಕಿಲೋಮೀಟ್ರು. ಅದೇ ಬಿಟ್ಟು ಈ ಕಡೆ ಇದೆ ನೋಡಿ ರೂಟು. ಈ ರೂಟು ಗುಡ್ಲೂರ್ದು. ಇದು ಗುಡ್ಲೂರಿಗೆ ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗುತ್ತೆ, 1 ಅವರ್ ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ. ಯಾಕಂದರೆ ಇಲ್ಲಿ ಘಾಟ್ ಇದೆ. ಈ ಗುಡ್ಲೂರು ಏನು ಈ ಗಾಡಿ ಹೋಗ್ತಿದೆ, ಈ ರೂಟಿಂದ ಹೋದರೆ ರೋಡು ಚೆನ್ನಾಗಿದೆ, 1 ಅವರ್ ಲೇಟ್ ಆಗುತ್ತೆ. ಆಮೇಲೆ ಮೇನ್ ಏನಂದರೆ, ನೀವು ಮೈಸೂರಿಂದ ಕರ್ನಾಟಕದಿಂದ ಬರೋದಾಗಿದ್ದರೆ ಬಂಡೀಪುರ ಬರ್ತೀರಾ. ಬಂಡೀಪುರ ಆದಮೇಲೆ ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟ್ ಸಿಕ್ಕಾದ್ಮೇಲೆ ಅಲ್ಲಿಂದ ನಿಮಗೆ ತೆಪ್ಪಕಾಡು ಅಂತ ಸಿಗುತ್ತೆ. ತೆಪ್ಪಕಾಡುಯಿಂದ ನೀವು ಸೀದಾ ಕಲ್ಲಟ್ಟಿ ರೋಟಿಂದ ಬಂದರೆ ಊಟಿಗೆ ತುಂಬ ನಿಯರ್ ಆಗುತ್ತೆ. ಯಾಕಂದರೆ ಏರ್ಪಿನ್ ಬೆಂಡಿರುತ್ತೆ, ಆದರೆ ಹುಷಾರಾಗಿ ಬರ್ಬೋದು. ಓಕೆ, ಈ ಥರ ಇದು ಎಂಟ್ರೆನ್ಸ್, ಊಟಿ ಎಂಟ್ರೆನ್ಸ್. ಒಂದು ಘಾಟು ರೋಡ್ ಇದು, ಇನ್ನೊಂದು ಗುಡ್ಲೂರು ಅಂತ ಬರುತ್ತೆ, ಗುಡ್ಲೂರು ರೂಟ್ ಇದು. ಓಕೆ, ಇಲ್ಲಿಂದ ಬಂದರೆ ಗುಡ್ಲೂರು ರೂಟಿಂದ ಬಂದರೆ 1 ಅವರ್ ಎಕ್ಸ್ಟ್ರಾ ಹಿಡಿಯುತ್ತೆ. ಇಲ್ಲಿಂದ ಬಂದರೆ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಬೇಗ ಬರ್ಬೋದು. ಓಕೆ, ಆಮೇಲೆ ಏನಂದರೆ ಮೇನ್ ವಿಷಯ ಏನಂದರೆ ಊಟಿಯಿಂದ ಮೈಸೂರಿಗೆ ಹೋಗಬೇಕು ಅಥವಾ ಕರ್ನಾಟಕ ಹೋಗಬೇಕು ಅಂದರೆ ತಮಿಳ್ನಾಡು ಗಾಡಿ ಇದ್ದರೆ ಮಾತ್ರ ಇಲ್ಲಿಂದ ನಿಮಗೆ ಹೋಗೋಕ್ಕೆ ಪರ್ಮಿಷನ್ ಇದೆ. ತಮಿಳ್ನಾಡು ಗಾಡಿ, ಊಟಿ ಗಾಡಿ ಇದ್ದರೆ ಮಾತ್ರ ಪರ್ಮಿಷನ್ ಇದೆ. ಇಲ್ಲಿಂದ ಕಲ್ಲಟ್ಟಿ ಇಲ್ದು ಮೈಸೂರು ತಲುಪೋದು, ಕರ್ನಾಟಕ ಹೋಗೋಕ್ಕೆ ಪರ್ಮಿಷನ್ ಇದೆ. ಅದು ಬಿಟ್ಟರೆ ಬೇರೆ ಪರ್ಮಿಷನ್ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ ಸುಮಾರು ಗಾಡಿಗಳು ಕರ್ನಾಟಕದವರು, ಕೇರಳ ಆ ಥರ ಬೇರೆ ಬೇರೆ ಸ್ಟೇಟವರೆಲ್ಲ ಬಂದು ಈ ಏನಿದು ಕಲ್ಲಟ್ಟಿ ರೂಟ್ ಇದೆ ಇಲ್ಲಿಂದ ಹೋದವ್ರು ತುಂಬ ಆಕ್ಸಿಡೆಂಟ್ ಆಗಿದೆ. ಆದ್ದರಿಂದ ಇಲ್ಲಿಗೆ ತಮಿಳ್ನಾಡು ಗಾಡಿ, ಊಟಿ ಗಾಡಿಗಳು 43 TN ಇದ್ದರೆ ಮಾತ್ರ ಎಂಟ್ರಿ ಕೊಡ್ತಾರೆ. ಇಲ್ಲಿಂದ ಕಲ್ಲಟ್ಟಿ ಮುಖಾಂತರ ಕರ್ನಾಟಕ ವಗೇರ ಹೋಗೋಕ್ಕೆ ಎಂಟ್ರಿ ಕೊಡ್ತಾರೆ. ಬೇರೆ ಗಾಡಿಗೆ ಇಲ್ಲಿಂದ ಎಂಟ್ರಿ ಇಲ್ಲ. ಏನಿದ್ರು ಈ ಗುಡ್ಲೂರು ರೂಟ್ ಏನಿದೆ ಇಲ್ಲಿಂದಲೇ ನೀವು ಪ್ರಯಾಣಿಸ್ಬೋದು. ಆ ಥರ ಇಲ್ಲಿದ್ದು ರೂಲ್ಸ್ ಇದೆ. ಅದಕ್ಕೆ ನೀವೇನಾದ್ರು ಬರಬೇಕಂದ್ರೆ ಬಂಡೀಪುರ, ಅದಾದಮೇಲೆ ಚೆಕ್ ಪೋಸ್ಟ್ ಸಿಗುತ್ತೆ ತಮಿಳ್ನಾಡ್ದು, ಅದಾದಮೇಲೆ ತೆಪ್ಪಕಾಡು ಅಂತ ಸಿಗುತ್ತೆ. ತೆಪ್ಪಕಾಡುಯಿಂದ ನೀವು ಲೆಫ್ಟಿಗೆ ತಗೊಂಡ್ರೆ ಸೀದಾ ಊಟಿಗೆ ಬೇಗ ಬರ್ಬೋದು. ಆದರೆ ಘಾಟ್ ಇರುತ್ತೆ, ಏರ್ಪಿನ್ ಘಾಟ್ ಇರುತ್ತೆ, ಆ ಮುಖಾಂತರ ನೀವು ಊಟಿಗೆ ಬೇಗ ತಲುಪ್ಬೋದು. ಅಲ್ಲಿಂದ ಬರೋರಿಗೆ ನೋ ಪ್ರಾಬ್ಲಮ್ ಅಲ್ಲ. ಇಲ್ಲಿಂದ ಊಟಿಯಿಂದ ಹೊರಡೋರಿಗೆ ಇಲ್ಲಿ ತಮಿಳ್ನಾಡು TN 43 ಇದ್ದರೆ ಮಾತ್ರ ಊಟಿದು ಪರ್ಮಿಷನ್ ಇದೆ. ಬೇರೆ ಗಾಡಿಗಳು ಹೋಗಂಗಿದ್ರೆ ಏನಿದ್ರು ಗುಡ್ಲೂರು ಮುಖಾಂತರ ಈ ರೂಟಲ್ಲೇ ಹೋಗ್ಬೇಕು. ನೋಡಿ, ಹಾಗೆ ಮನೆಗಳು ತೋರಿಸ್ತೀನಿ. ಬೆಳಿಗ್ಗೆ ಮಳೆ ಬರ್ತಾಯಿದೆ, ಬೆಳಗ್ಗೆ ಮಳೆ ಬರ್ತಾಯಿದೆ, ತುಂಬ ಮಳೆ ಇದೆ ಮೈಲಾಗಿ. ಹಾಗೆ ನೋಡಿ ಎಲ್ಲ ಮಂಜು ವಾತಾವರಣ, ನೋಡಿ ಮನೆಗಳೆಲ್ಲ ಮಂಜು ವಾತಾವರಣ ಎಲ್ಲ ತುಂಬಿದೆ. ನಾನು ನಿಮಗೆ ಒಳ್ಳೆ ಸೀನರಿ ತೋರಿಸೋಣ ಅಂತ ಬಂದೆ, ಆದರೆ ಎಲ್ಲ ಕಡೆಯೂ ಮಂಜು ತುಂಬಿದೆ. ಒಳ್ಳೆ ಸೀನರಿ ಇದು, ಆದರೆ ಎಲ್ಲ ಕಡೆಯೂ ಒಳ್ಳೆ ಮಳೆ ಆಗ್ತಿರೋದ್ರಿಂದ ಮಂಜು ತುಂಬಿಟ್ಟಿದೆ. ನೋಡಿ ಮನೆಗಳು, ಬೆಟ್ಟದ ಮೇಲೆ ಮನೆಗಳು, ತುಂಬ ಮಂಜು ತುಂಬಿಟ್ಟಿದೆ. ಓಕೆ, ನಾನು ಇನ್ನೊಮ್ಮೆ ತೋರಿಸ್ತೀನಿ, ಕಣ್ಣು ತುಂಬಿಕೊಳ್ಳಿ. ಬಾಯ್ ಕನ್ನಡಿಗರೇ.